ವಿರಾಜಪೇಟೆ ಸಾರ್ವಜನಿಕ ರಸ್ತೆಗಾಗಿ ನಡೀತಾ ಇದ್ದ ಪ್ರತಿಭಟನೆ ಅಂತ್ಯಗೊಂಡಿತು. ಕಳೆದ 2 ದಿನಗಳಿಂದ ನಿರಂತರವಾಗಿ ವಿರಾಜಪೇಟೆ ಬ್ಲಾಕ್ ನಂಬರ್ 5ರಲ್ಲಿ ಸಾರ್ವಜನಿಕ ರಸ್ತೆಗಾಗಿ ಪ್ರತಿಭಟನೆ ನಡೆಸಲಾಗಿತ್ತು. ಅಲ್ಲದೆ ಮುಖ್ಯ ರಸ್ತೆಗಾಗಿ ಅಡ್ಡ ರಸ್ತೆಗೆ ತೆರಳುವ ದಾರಿ ಅಡ್ಡಲಾಗಿ ಸಿಮೆಂಟ್ ಅಂಗಡಿ ಮಾಲೀಕರೊಬ್ಬರು ಪ್ರತಿನಿತ್ಯ ಕಿರುಕುಳ ಕೊಡ್ತಾ ಇದ್ದು, ತನ್ನದೇ ಸ್ವಂತ ರಸ್ತೆ ಅಂತ ಹಲವರಿಗೆ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ರು. ಕಳೆದ 2 ದಿನಗಳಿಂದ ವಿರಾಜಪೇಟೆ ಪುರಸಭೆ ಮುಖ್ಯಾಧಿಕಾರಿ ನಾಚಪ್ಪ ಹಾಗೂ ಸಿಬ್ಬಂದಿಗಳು ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ವ್ಯಕ್ತಿಯಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು, ಇದು ಸಾರ್ವಜನಿಕ ರಸ್ತೆಯಾಗಿದ್ದು ಇನ್ನು ಮುಂದೆ ಅಲ್ಲಿ ಸಾರ್ವಜನಿಕ ಸಂಚಾರಕ್ಕೆ ತೊಂದರೆ ನೀಡುವುದಿಲ್ಲ ಅಂತ ಪುರಸಭೆಗೆ ಮುಚ್ಚಳಿಕೆ ಬರೆದುಕೊಟ್ಟು, ಇನ್ನು ಮುಂದೆ ಈ ರಸ್ತೆಯ ಬಗ್ಗೆ ಯಾವುದೇ ಸಮಸ್ಯೆ ಕೊಡುವುದಿಲ್ಲ ಅಂತ ಬರೆದುಕೊಟ್ಟ ಹಿನ್ನೆಲೆ ಮುಖ್ಯಾಧಿಕಾರಿ ನಾಚಪ್ಪ ಹಾಗೂ ವಿರಾಜಪೇಟೆ ನಗರ ಪೊಲೀಸ್ ಠಾಣಾಧಿಕಾರಿ ಪ್ರಮೋದ್ ಕುಮಾರ್ ಅವರ ಸಮ್ಮುಖದಲ್ಲಿ ಪ್ರತಿಭಟನಾ ನಿರತರು ಮಾತನಾಡಿ ಪ್ರತಿಭಟನೆಯಿಂದ ಹಿಂದಕ್ಕೆ ಪಡ್ಕೊಂಡಿದ್ದಾರೆ. ಈಗ ಇವ್ರು ಗಾಡಿ ತೆಗೆದು ಬಿಡ್ತಾರೆ, ಬೇರೆಯವ್ರಿಗೆ ಹೇಳ್ಬಿಟ್ಟು ನಿಲ್ಲಿಸಬಹುದು. ಅವಾಗ ಅವ್ರು ಕೇಳಿದಾಗ ದಯಮಾಡಿ ಸೂಕ್ತವಾಗಿ ಇದನ್ನ ಒಂದು ಚೂರು ಈಗ ಏನು ನಮ್ಮ ಮುಖ್ಯ ಈಗ ಅಧಿಕಾರಿಗಳು ಏನೋ ಒಂದು ತೀರ್ಮಾನ ತಗೊಂಡು ನಮಗೆ ಶಾಂತಿವಂದನೆ ಹೇಳ್ಕೊಂಡು ವಿತ್ ರೆಟೈರ್ಡ್ಗಳಲ್ಲಿ ನಮಗೆ ದಾಖಲೆಗಳನ್ನ ಕೊಡ್ತಾ ಇದ್ದಾರೆ. ಈ ದಾಖಲೆ ಕೊಟ್ಟ ನಂತರ ಇದಕ್ಕೆ ಮಾತು ತಪ್ಪದ್ರಲ್ಲಿ ಅವರು ಕೂಡ ಕಾನೂನು ಕಣ್ಣಿಗೆ ಗುರಿಯಾಗ್ತಾರೆ ಅನ್ನೋಂಥ ಮಾತನ್ನ ಕೂಡ ನಾನು ಇವಾಗ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ಮೇಲೆ ಭರವಸೆ ಇಟ್ಟು ನಮ್ಮ ಒಂದು ಇವ್ರಿಗೆಲ್ಲ ಒಪ್ಪಿಗೆ ಆದ ನಂತರ ನಮ್ಮ ಹೋರಾಟವನ್ನು ಹಿಂಪಡೆಯುವಂಥದ್ದು. ಹಾಗಾಗಿ ನಾಳೆ ನಾನು SP ಸಾಹೇಬ್ರ ಹತ್ರನೂ ಕೂಡ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಇಲ್ಲಿ ಏನೇನು ನಡೆದಿದೆ ಪ್ರತಿಯೊಂದು ದಾಖಲೆನ ತಗೊಂಡಾಗ ಅವ್ರ ಹತ್ರ ಕೊಟ್ಟು ಇದ್ರ ಬಗ್ಗೆ ನಾನು ಅವ್ರ ಹತ್ರ ಪೂರ್ವಭಾವಿ ನಾನು ಮಾತುಕತೆ ಆಡಿ, ಸೊ ಈ ಥರ ಇದೆ ಸರ್, ಒಂದ್ಸರಿ ಅಲ್ಲಿಂದನೂ ಕೂಡ ತಮಗೆ ಏನಿದೆ ಮಾತಾಡಿಸ್ಬೇಕು ಅಂದ್ರೆ ನಮ್ಮ ಅನೂಪ್ ಸರ್ಗೆ ಮಾತಾಡಿಸ್ಬೇಕು, ಅಲ್ಲ ನಮ್ಮ ಸುರಜ್ ಸರ್ಗೆ ಮಾತಾಡಿಸ್ಬೇಕು, ಯಾರಾದ್ರೂ ಮಾತಾಡ್ಸೋಣ. ಇದು ಸಣ್ಣ ವಿಷಯ, ಬಟ್ ಇದಕ್ಕೆ ಯಾಕೆ ಕೋಆಪರೇಟ್ ಮಾಡ್ತಾ ಇಲ್ಲ ಅನ್ನೋಂಥದ್ದು ನಮ್ಮ ಒಂದು ಬಹುಜನ ಸಮಾಜ ಪಾರ್ಟಿ ಕೊಡಗು ಜಿಲ್ಲೆ ಅಧ್ಯಕ್ಷನಾಗಿ ನನ್ನ ಒಂದು ತುಂಬ ಇವತ್ತು ಮಧ್ಯಾಹ್ನ ನಾನು ಊಟ ಮಾಡಿಲ್ಲ. ಬಿಕಾಸ್ ಯಾಕಂದ್ರೆ ಈ ಸಣ್ಣ ವಿಷಯನ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಏನು ನಡೀತಾ ಇದೆ ಒಳಗಡೆ ಅನ್ನೋಂಥದ್ದು ನನ್ನಲ್ಲಿ ಒಂದು ಗೊಂದಲ. ಇರಲಿ, ಓಕೆ, ಏನೋ ಸತತವಾಗಿ ಏನೋ ಒಂದು ಗಾದೆ ಹೇಳ್ತಾರೆ ನೋಡಿ, ಹಣ್ಣು ತಿಂದವರು ತಪ್ಪಿಸ್ಕೊಂಡು ಸಿಪ್ಪೆ ಹಿಡಿದಿರೋರು ಸಿಗಾಕೊಂಡಿರ್ತಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಏನೋ ಒಂದು ಅವ್ಯವಸ್ಥೆ ನಡೆದಿದೆ. ಹಾಗಾಗಿ ಅವರು ಕೂಡ ಬದಲಾವಣೆ ಹಾಕೊಂಡು ನಮ್ಮ ಜನರಿಗೋಸ್ಕರ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು. ಹಾಗೇನೆ ಲ್ಯಾಂಡ್ ಆರ್ಡರ್ ಕೂಡ ತಾವು ಕೂಡ ಅಷ್ಟೇ ಅಲ್ಲಿ ಯಾವುದೇ ಥರದಲ್ಲೂ ನಮ್ಮ ಅಲ್ಲಿ ಆ ರಸ್ತೆಯಲ್ಲಿ ಓಡಾಡೋದಕ್ಕಾಗ್ಲಿ ಅಲ್ಲಿನ ನಿವಾಸಿಗಳಿಗಾಗ್ಲಿ ಯಾವುದೇ ಥರದಲ್ಲೂ ಯಾರಿಂದನೂ ಕೂಡ ತೊಂದರೆ ಆಗದಂತೆ ತಾವು ಕೂಡ ಮಾತನ್ನ ಕೊಡ್ತಾ ಇದ್ದೀರಾ ಮಾಡಿದ್ದಾರೆ. ಸರ್ವೆ ಆಗಿ ಇದು ಒಂದು ತೀರ್ಮಾನ ಆಗೋವರೆಗೂ ಅಲ್ಲಿ ಏನೇ ಗಲಭೆ ಆಯಿತು ಅಂತಂದ್ರೂ ಕೂಡ ಅದಕ್ಕೆ ಲ್ಯಾಂಡ್ ಆರ್ಡರ್ ಕೂಡ ಜವಾಬ್ದಾರಿಯಾಗಿರ್ತಾರೆ ಅನ್ನೋಂಥದ್ದು ನಾವು ಮಾಡೋಣ. ಅದ್ರ ಪರವಾಗಿ ನೀವು ಕೂಡ ಸಾರ್ವಜನಿಕರ ಒಂದು ಹಿತಾಸಕ್ತಿಗೆ ಯಾವುದೇ ಥರದಲ್ಲೂ ಅಲ್ಲಿ ತಪ್ಪಾಗಿ ಕೃತ್ಯಗಳಾಗಲಿ ಗಲಾಟೆಗಳಾಗಲಿ ಆಗಬಾರ್ದು. ಮತ್ತು ಬೇಕು ಅಂತ ಗಾಡಿಗಳನ್ನ ನಿಲ್ಲಿಸಿ ತೊಂದರೆ ಕೊಟ್ಟು ಅವ್ರ ಜೊತೆ ಅವ್ರನ್ನ ಘರ್ಷಣೆ ಮಾಡೋ ನಿಟ್ಟಿನಲ್ಲಿ ಬೇಕಾದ್ರೆ ಅವ್ರನ್ನ ಉಪಯೋಗ ಮಾಡ್ತಾರೆ. ಸೊ ಅಲ್ಲಿಗೂ ಕೂಡ ಡೈರೆಕ್ಷನ್ ಕೊಡ್ಬೋದು ನೀವು ಅವ್ರಿಗೆ, ಅಲ್ಲಿ ಗಾಡಿ ನಿಲ್ಲಿಸಬಾರ್ದು ಅಂತ ನೋಟಿಸ್ ಮಾಡ್ತೀರಾ? ಅಲ್ಲಲ್ಲ, ಒಂದ್ ನಿಮಿಷ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಗಣೇಶ್, ಒಂದ್ ನಿಮಿಷ ಅಲ್ಲಿಗೆ ಬರ್ತೀನಿ. ಮತ್ತು KK ಗಣಪತಿ ಇವರು ಲಿಖಿತವಾಗಿ ನೀಡಿರುವ ಪತ್ರ ದಿನಾಂಕ 11/12/2025 ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಬ್ಲಾಕ್ ನಂಬರ್ 5ರ ಸರ್ವೆ ನಂಬರ್ 89/1, 89/2 ಹಾಗೂ 90/1, 90/2ರ ಮಧ್ಯಭಾಗದಲ್ಲಿರುವ ರಸ್ತೆಯ ಬಗ್ಗೆ ಉಲ್ಲೇಖ ಪತ್ರದ ರೀತಿಯ KWOP ಹಾಗೂ KK ಗಣಪತಿಯವರು ಸದರಿ ರಸ್ತೆಯಲ್ಲಿ ಬೆಳಿಗ್ಗೆ 8 ಗಂಟೆಯ ಒಳಗಡೆ ಮಾತ್ರ ವಾಹನಗಳನ್ನು ನಿಯೋಜನೆಗೊಳಿಸಲಾಗುತ್ತದೆ. ಆನಂತರ ಸದರಿ ದಾರಿಯಲ್ಲಿ ಯಾವುದೇ ವಾಹನಗಳನ್ನು ಅಡ್ಡಲಾಗಿ ನಿಲ್ಲಿಸುವುದಿಲ್ಲ ಹಾಗೂ ಸಾರ್ವಜನಿಕ ಓಡಾಡಲು ಯಾವುದೇ ಅಡೆತಡೆಗಳು ಅಡ್ಡಿಪಡಿಸುವುದಿಲ್ಲ ಎಂಬುದಾಗಿ ಮುಖ್ಯಾಧಿಕಾರಿಗಳಿಗೆ ಖುದ್ದಾಗಿ ಒಪ್ಪಿ ಸಹಿ ಮಾಡಿ ನೀಡಿದರು. ಕೊನೆಯದಾಗಿ ಆ ಒಂದು ಸರ್ವೆ ಮಾಡಿ ಆ ಜಾಗ ನಮ್ಮ ಸರ್ಕಾರ ಅದು ಏನಿದೆ ನಡೆಯುವಂಥ ಜಾಗ, ಪಾದಜಾಗ ಏನಿದೆ, ರಸ್ತೆ ಇದೆ, ಆ ಜಾಗದ ಸೂಕ್ತವಾಗಿ ನಾವು ಸರ್ವೆ ಮಾಡಿ ನಾಳೆನೂ ಇಲ್ಲ ನಾಳ್ದು 7 ಡೇಸ್ವರೆಗೂ ಅವರು ನೋಟಿಸ್ ಕಳಿಸಿ ನಾವು ಏನಿದೆ ಅದನ್ನ ಖುದ್ದಾಗಿ ಪರಿಶೀಲನೆ ಮಾಡಿ ಕೂಡಲೇ ನಾವು ಇದನ್ನು ಸರಿಪಡಿಸ್ಕೊಡ್ತೀವಿ ಅಂತನ್ನೋಂಥ ಮಾತನ್ನು ಕೊಟ್ಟು ಆ ಸರ್ವೆಗೆ ಹಾಕಿರೋಂಥ ಒಂದು ಸ್ಲಿಪ್ಪನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮಂಥ ಪ್ರಸಾದ್ ಸರ್ ಅವರು ಕೂಡ ನಮ್ಮ ಜೊತೆಲಿ ಇದ್ದಾರೆ. ಅಲ್ಲಿ ಯಾವುದೇ ಥರದಲ್ಲೂ ಇಲ್ಲಿ ಇದನ್ನ ಪರಿಶೀಲನೆ ಮಾಡಿ ಒಂದು ನ್ಯಾಯ ಸಿಗೋವರೆಗೂ ನಾವು ಕೂಡ ತಮ್ಮ ಜೊತೆಲಿ ಇಟ್ಕೊಂಡು ಅಲ್ಲಿ ಯಾವುದೇ ಒಂದು ಗಲಾಟೆಗಳಾಗದಂತೆ ನಾವು ನೋಡ್ಕೊಳ್ತೀವಿ ಅನ್ನೋಂಥ ಮಾತು ಕೂಡ ಹೇಳಿದ್ದಾರೆ. ಮತ್ತೆ ಅದ್ರ ಜೊತೆಯಲ್ಲಿ ಅಲ್ಲಿ ಯಾರು ಆ ಖಾಸಗಿ ವ್ಯಕ್ತಿ ಇದ್ದಾರೆ ಅವರು ಕೂಡ ನಮ್ಮ
ಆಫೀಸರ್ಗೆ, ಮುಖ್ಯ ಆಯುಕ್ತರಿಗೆ, ಪುರಸಭೆ ಮುಖ್ಯ ಆಯುಕ್ತರಿಗೆ ಬರವಣಿಗೆ ಮನೆಯಲ್ಲಿ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಯಾವುದೇ ಕಾರಣದಲ್ಲೂ ತೊಂದರೆ ಕೊಡೋದಿಲ್ಲ. ನೀವೇನಿದೆ ನಿಮ್ಮ ಕಾನೂನುಬದ್ಧವಾಗಿ ಪರಿಶೀಲನೆ ಮಾಡಿಕೊಂಡು ಸೂಕ್ತವಾಗಿ ನೀವು ನ್ಯಾಯನ ದೊರಕಿಸ್ಕೊಡಿ ಅನ್ನೋಂಥ ನಿಟ್ಟಲ್ಲೂ ಕೂಡ ಅವರು ರೈಟಿಂಗ್ನಲ್ಲಿ ಬರ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಮಗೆ ಪುರಸಭೆಯಿಂದ ಕೂಡ ಒಂದು ಲೆಟ್ರನ್ನ ನಮ್ಮ ಆಯುಕ್ತರು ಮುಖ್ಯ ಆಯುಕ್ತರು, ನಮಗೆ ಪುರಸಭೆ ಮುಖ್ಯ ಆಯುಕ್ತರು ನಮಗೆ ಲೆಟರ್ನಲ್ಲಿ ಕೊಟ್ಟಿದ್ದಾರೆ.